ವೆಲ್ಕಮ್ ಟು ಫಿಯರ್ಲೆಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೇವಲ 5 ನಿಮಿಷದಲ್ಲಿ ಬೆಳಗಿನ ಲಂಚ್ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ ಬನ್ನಿ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್. ಇದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ. 1 ದಪ್ಪಮೆಣಸಿನಕಾಯಿ, 2 ಕ್ಯಾರೆಟ್, ಸ್ವಲ್ಪ ಬೀನಿಸ್, 1 ಈರುಳ್ಳಿ, 1 ಕಪ್ ಬೇಳೆ, 1 ಕಪ್ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ಟೇಬಲ್ ಸ್ಪೂನ್ ಎಣ್ಣೆ, 1 ಕಪ್ ಕಡಲೆ ಬೀಜ, 2 ಲವಂಗ, 1 ಚಕ್ಕೆ, ಹೂವಿನ 1 ಎಸಳು, ಜಾಯಿಕಾಯಿ ಸ್ವಲ್ಪ, ಕಡಲೆಬೇಳೆ, ಸೋಂಪು ಕಾಳು, ಧನ್ಯ, ಉದ್ದಿನ ಕಾಳು, ಹಾಗೆ 2 ಟೊಮೆಟೊ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿ. ಈಗ ಇಷ್ಟು ಏನೇನು ಬೇಕು ಅಂತ ನೋಡ್ಕೊಂಡು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಕುಕ್ಕರಿಗೆ 2 ಕಪ್ ನೀರು ಹಾಕಿ ನಾವು ತಗೊಂಡಿರೋ 1 ಕಪ್ ಬೇಳೆನ ನೀಟಾಗಿ ತೊಳ್ಕೊಂಡು ಆಮೇಲೆ ಇದಕ್ಕೆ ಕುಕ್ಕರಿಗೆ ಹಾಕಿ, ಹಾಗೆ ಇದ್ರ ಜೊತೆಗೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಕ್ಯಾರೆಟ್, ಬೀನಿಸ್, ದಪ್ಪಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ಕಡಲೆಬೀಜ ಎಲ್ಲನೂ ಹಾಕಿ ಒಂದು 4 ವಿಷಲ್ ಬರೋವರೆಗೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಇಡಬೇಕು. ಇದು ರೆಡಿ ಆಗೋಷ್ಟರೊಳಗೆ ನಾವು ಈ ಕಡೆ ಬಿಸಿಬೇಳೆಬಾತ್ ಪೌಡರ್ ನಮ್ಮ ಮನೇಲೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಈಗ ಒಂದು ಬಾಣಲಿ ಅಥವಾ ತವನ ಇಟ್ಕೊಂಡು ಅದಕ್ಕೆ ನಾವು ತೊಗೊಂಡಿರೋ ಕಡಲೆಬೇಳೆ, ಧನ್ಯ, ಉದ್ದಿನಕಾಳು, ಚಕ್ಕೆ, ಲವಂಗ, ಸೋಂಪು, ಹೂವು, ಹಾಗೆ ಜಾಯಿಕಾಯಿ ಎಲ್ಲನೂ ಹಾಕಿ ಹುರ್ಕೋಬೇಕು. ಅದು ಫುಲ್ ಬೆಚ್ಚಗಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈಗ ನೋಡಿ ಅಲ್ಲಿ ಕಲರ್ ಚೇಂಜ್ ಆಗಿದೆ. ಹಾಗೆ ಹುರ್ಕೊಂಡು ಹೀಗೆ ಹುರ್ಕೋಬೇಕು. ಈಗ ಹುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ರೆಡಿಯಾಗಿದೆ, ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ನಾನು ತೊಗೊಂಡಿರೋಂಥ ಬ್ಯಾಡಿಗೆ ಮೆಣಸಿನಕಾಯಿನ ಸ್ವಲ್ಪ ಬೆಚ್ಚಗಾಗಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳೋಣ ಚೆನ್ನಾಗಿ. ಯಾವುದೇ ನಾವು ಅಡುಗೆ ಮಾಡ್ತೀವಿ ಅಂತ ಅಂದರೂ ಅದನ್ನು ಹುರಿದು ಮಾಡಿದ್ರೆ ಅದನ್ನ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಷ್ಟು ಹೊತ್ತು ಇಟ್ಟರು ಕೆಡಲ್ಲ, ಅದಕ್ಕಾಗಿ ಹುರ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ 2 ಟೊಮೊಟೊ, ಸ್ವಲ್ಪ ಕಾಯಿ ಹಾಕಿ ರುಬ್ಕೊಳ್ಳೋಣ. ಈಗ ಪಕ್ಕದಲ್ಲೇ ಒಂದು ಸ್ವಲ್ಪ ಹಾಕಿ ತೊಳೆದು ಇನ್ನೊಂದು ಕುಕ್ಕರಿಗೆ ಬೇಯಿಡೋಣ. ಟೈಮ್ ಇಲ್ಲ ಅಂದಾಗ ಈಗ ಬೇಗ ಒಂದೊಂದು ಆಗೋಷ್ಟರೊಳಗೆ ಮಾಡ್ಕೋಬೋದು. ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿ ಫುಲ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಇದು ರೆಡಿ ಆಗ್ತಿದೆ. ಈಗ ಮಸಾಲೆ ನಾವು ರುಬ್ಕೊಂಡಿರೋದು ರೆಡಿ ಇದೆ. ನಾವು ಆಗಲೇ ಇಟ್ಕೊಂಡಂಥ ಬೇಳೆ ಮತ್ತು ತರಕಾರಿ ಅದು ಕೂಡ ಆಗಿದೆ. ಈಗ ವಿಷಲ್ ಬರ್ತಿದೆ. 4 ವಿಷಲ್ ಆದಮೇಲೆ ಸ್ವಲ್ಪ ಆರಕ್ಕಿಟ್ಟು ಅದನ್ನು ಓಪನ್ ಮಾಡೋಣ. ಈಗ ವಿಷಲ್ ಬಂದಿದೆ. ಈಗ ಈ ಕಡೆ ಅಕ್ಕಿನೂ ಚೆನ್ನಾಗಿ ಬೆಂದಿದೆ. ಈಗ ಬೇಳೆ ಕುಕ್ಕರ್ನ ಓಪನ್ ಮಾಡಿ ಅದಕ್ಕೇ ಅಕ್ಕಿ ನಾವೇನು ಕುದಿಸ್ಕೊಂಡಿರ್ತೀವಿ ಅದನ್ನು ಹಾಕಿ ನಾವು ರುಬ್ಕೊಂಡಂಥ ಮಸಾಲೆ ಮತ್ತು ಮನೆಯಲ್ಲೇ ಮಾಡಿರೋ ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 2 ನಿಮಿಷ ಬೇಕು. ಬೆಂದಾದ್ಮೇಲೆ ಇದಕ್ಕೆ ಹುಣಸೆಹಣ್ಣು ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇದೆಲ್ಲನೂ ಹಾಕಿರು ಒಂದು ಸ್ವಲ್ಪ ಚಟಪಟ ಅಂತ ಆದಮೇಲೆ ಇದನ್ನು ತೆಗ್ದು ಮತ್ತೆ ಬಿಸಿಬೇಳೆಬಾತ್ ಬೇಳೆ ಬೇಯಿಸ್ಕೊಂಡಿರೋ ಅಕ್ಕಿ ಅದಕ್ಕೆ ಹಾಕ್ಕೋಬೇಕು. ಹಾಗಾದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ. ಈಗ ತುಪ್ಪ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಈಗ ಆಗಿದೆ. ಈಗ ನೋಡಿ ಬಿಸಿಯಾದ ಬಿಸಿಬೇಳೆಬಾತ್ ರೆಡಿ. ಕೇವಲ 5 ನಿಮಿಷದಲ್ಲೇ ಮಾಡ್ಕೋಬೋದು. ಮನೆಯಲ್ಲಿ ಬಿಸಿಬೇಳೆಬಾತ್ ಪುಡಿನ ಮಾಡ್ಕೋಬೋದು. ಈಗ ರುಚಿ ಹೇಗಿದೆ ನೋಡೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ,
ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಜವಾಗ್ಲೂ ಸಕ್ಕತ್ತಾಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.